ನಮಸ್ಕಾರ. ಟಿಕೆಟ್ ಇಶ್ಯೂ ಮಾಡೋದು ಎಲ್ಲೆಲ್ಲಿ ಕಗ್ಗಂಟಾಗಿದೆ ಅಂತ ನಾವು ಕಾಂಗ್ರೆಸ್ ಪಕ್ಷದ ವಿಚಾರವನ್ನು ಮಾತಾಡ್ತಾ ಇದ್ವಿ. ಉತ್ತರ ಕನ್ನಡದ ವಿಚಾರ ಶಶಿಧರ್ ಭಟ್ ಅವರು ಹೇಳ್ತಾ ಇದ್ರಿ, ಈಡಿಗ ಕಮ್ಯುನಿಟಿ ಹ್ಯಾಸ್ ಟಿಲ್ಟೆಡ್ ಟುವರ್ಡ್ಸ್ BJP ಅಂತ. ನನ್ನ ಹತ್ರ ಈಗ ಮೊನ್ನೆ ತಾನೇ ನಾವು ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ಮಾಡಿದ್ವಿ. ಅಲ್ಲಿ ಉತ್ತರ ಕನ್ನಡದ ಸ್ಟ್ಯಾಟಿಸ್ಟಿಕ್ಸ್ ಜಾತಿವಾರು, ಇಟ್ಸ್ ವೆರಿ ಅನ್ಫಾರ್ಚುನೇಟ್, ಬಟ್ ಜಾತಿ ಬಗ್ಗೆ ಚರ್ಚೆ ಮಾಡಲೇಬೇಕಾಗತ್ತೆ. ಜಾತಿವಾರು ಲೆಕ್ಕಾಚಾರದಲ್ಲಿ ಈಡಿಗರ ಪೈಕಿ 18% ಈಡಿಗರು BJP ಕಡೆ ಇದ್ದರೆ 53% ಈಡಿಗರು ಕಾಂಗ್ರೆಸ್, 25% JDS ಅಂತ ಇದೆ. ಸೊ ಈ ಎಲೆಕ್ಷನಲ್ಲಿ ವಿ ಆರ್ ಕ್ಲಿಯರ್ಲಿ ಸೀಯಿಂಗ್ ಈಡಿಗ ಕಮ್ಯುನಿಟಿ ಟಿಲ್ಟಿಂಗ್ ಟುವರ್ಡ್ಸ್ ಕಾಂಗ್ರೆಸ್. ಮೊದಲಿಂದನೂ ಕೂಡ ಅವ್ರು ಕಾಂಗ್ರೆಸ್ಸನ್ನು ಬೆಂಬಲ ಮಾಡ್ಕೊಂಡೇ ಬರ್ತಿದ್ದಾರೆ ಆ ವರ್ಗ. ಇಲ್ಲ, ನಾವು ಹೇಳೋದು ಈಗ ಈಡಿಗ ಒಂದು ಜನತಾದಳದ ಸಮಯದಲ್ಲಿ ಜನತಾದಳಕ್ಕೂ ಆ ಸಮಯದಲ್ಲೂ ನಮಗೆ ಈಡಿಗ ಸಮುದಾಯ ಅಷ್ಟೊಂದು ಬೆಂಬಲ ಇರಲಿಲ್ಲ. ಇತ್ತೀಚೆಗೆ ಈಡಿಗ ಸಮುದಾಯ JDS ಪಕ್ಷದ ಪರವಾಗಿ ವಾಲಿದೆ. ನಾವು ಉತ್ತರ ಕನ್ನಡದಲ್ಲಿ ಒಂದು ಗೆಲ್ಲೋ ಒಂದು ಪರಿಸ್ಥಿತಿ ಇದೆ. ನಿಮ್ಮ ವಿಷಯಕ್ಕೆ ನಾನು ಬರ್ತೀನಿ, ಶಿವಮೊಗ್ಗಕ್ಕೆ ಬಂದಾಗ ನಾನು ಇಲ್ಲಿ ಇಲ್ಲ, ಉತ್ತರ ಕನ್ನಡದಲ್ಲೇನು ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಬಹಳ ಮುಖ್ಯವಾಗಿ JDS ಮೊಯ್ಲಿ ಅವರಿಗೆ ಯಾವ ರೀತಿ ಆಂಟಿ ಇನ್ಕಂಬೆನ್ಸಿ ಇಲ್ಲಿದೆಯೋ, ಅನಂತಕುಮಾರ್ ಕಮ್ಯುನಿಕೇಟ್ ಬಗ್ಗೆ ಮಾತನಾಡಿದಾಗ ಈಡಿಗ ಕಮ್ಯುನಿಟಿಯ ಪ್ರಶ್ನಾತೀತ ನಾಯಕರಾಗಿದ್ದವರು ಬಂಗಾರಪ್ಪನವರು. ಬಂಗಾರಪ್ಪನವರು ಹೋಗುವ ಹೊತ್ತಿಗೆ ಆ ಪ್ರದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಈ ಕೋಮುವಾದಿ ಮನಸ್ಥಿತಿಯನ್ನ ಪ್ರಚುರಪಡಿಸ್ತಾ, ಅದಕ್ಕೆ ಬೇರೆ ಆರ್ಥಿಕ ಕಾರಣವೇ, ಅದನ್ನ ಮಾತಾಡೋಣ, ಅವ್ರು ಸಿಟ್ಟು ಮಾಡ್ಕೋಬಹುದು. ಸಿಟ್ಟಾಗಿ ಮಾಡ್ಕೋಬೇಕು ಸರ್, ನಿಜ ಆದಾಗ ಸಿಟ್ಟು ಮಾಡ್ಕೋಬಹುದು ಅಂದ್ರೆ ನಿಜ ಹೇಳ್ತಾ ಇದ್ದಾರೆ. ನಿಜ ಹೇಳಿದ್ರೆ ಸಿಟ್ಟು ಬರುತ್ತೆ. ನಿಮಗೆ ನಿಜ ಅನ್ಸುತ್ತೆ, ನಮ್ಗೆ ಅನ್ಸ್ಬೇಕು. ಈಡಿಗ ಕಮ್ಯುನಿಟಿ ಇದೆಯಲ್ಲ, ಅವರು ಬಂಗಾರಪ್ಪನವರ ಈ ರಾಜಕೀಯ ಸ್ಥಿತ್ಯಂತರಗಳ ನಂತರ ಸ್ಲೋಲಿ ಅವರ ಯುವಕರು 18% ಇಸ್ ಎ ಬಿಗ್ ಥಿಂಗ್. ಆ ಸಮಾಜವಾದಿ ಪಕ್ಷಕ್ಕೂ ಹೋದ್ರು, ಭಾರತೀಯ ಜನತಾ ಪಕ್ಷಕ್ಕೆ ಒಂದು ನೆಲೆ ಸಿಕ್ಕಿದ್ದೆ ಆ ಭಾಗದಲ್ಲಿ ಬಂಗಾರಪ್ಪನವರು ಹೋದ ಮೇಲೆ. ಆ ಟ್ರೆಡಿಷನಲಿ ಏನು ಬಂಗಾರಪ್ಪನವರ ಸಪೋರ್ಟ್ ಆಗಿದ್ದವರು ಕಾಂಗ್ರೆಸ್ನಿಂದ ಹೊಡಿತಾ ಹೋದ್ರು. ಅವರು ಅದಕ್ಕೆ ಸಿಟ್ಟು, ಕಾಂಗ್ರೆಸ್ ಬಂಗಾರಪ್ಪನವರು ಹ್ಯಾಕ್ ಟ್ರೀಟ್ ಮಾಡಿದ್ರು ಅನ್ನೋದು ಆಗಿತ್ತು. ಅದು ಬಂದವರು ಯುವಕರೆಲ್ಲ ಸ್ಲೋಲಿ BJP ಕಡೆ ಹೊರಟರು. ಸೊ ಅದೇ ಉತ್ತರ ಕನ್ನಡದಲ್ಲಿ BJPಯ ವಿನ್ನಿಂಗ್ ಕಾಂಬಿನೇಷನ್. ಅಲ್ಲಿರೋ ಎರಡು ಪ್ರಬಲವಾದ ಕಮ್ಯುನಿಟಿ ಅಂದ್ರೆ ಒಂದು ಕಡೆ ಹವ್ಯಕರಿದ್ದಾರೆ, ಇನ್ನೊಂದು ಕಡೆ ಹವ್ಯಕ್ ಬ್ರಾಹ್ಮಿನ್ಸ್ ಇದ್ದಾರೆ, ಇನ್ನೊಂದು ಕಡೆ ಈಡಿಗರಿದ್ದಾರೆ, ಪ್ರಬಲ ಕಮ್ಯುನಿಟಿ. ಉಳಿದ GSBಗಳು ಗೌಡ ಸಾರಸ್ವತ್ ಬ್ರಾಹ್ಮಿನ್ಸ್, ಮೀನುಗಾರರು, ಮುಸ್ಲಿಮರು ಭಟ್ಕಳದಲ್ಲಿ ಇರಲಿರೋದು. ಭಟ್ಟ ಜಿಲ್ಲೆ ಈಗ ನಾನು ಸುದರ್ಶನ್ ಅವ್ರನ್ನೇ ನೇರವಾಗಿ ಕೇಳಲಿಕ್ಕೆ ಇಷ್ಟಪಡೋದು ಒಂದು ವಿಚಾರವನ್ನು ತಮ್ಮ ಗಮನಕ್ಕೆ ತೊಗೊಂಬರ್ತೀನಿ. ಸುದರ್ಶನ್ ಅವರೇ, ನಾವು ಮಾಡಿದ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ 39% ವೋಟ್, ಕಾಂಗ್ರೆಸ್ಸಿಗೆ 35% ವೋಟ್ ಬರುತ್ತೆ ಉತ್ತರ ಕನ್ನಡದಲ್ಲಿ ಅಂತಿದೆ. ಅಂದರೆ ಇಟ್ಸ್ ಕ್ಲಿಯರ್ಲಿ ಟಿಲ್ಟಿಂಗ್ ಟುವರ್ಡ್ಸ್ BJP ಈ ಸಲ ಕೂಡ. ಸರಿ, ಇಲ್ಲ ಹಾಗೇನಿಲ್ಲ. ಆಮೇಲೆ ಅಲ್ಲಿನ ಸಿಟ್ಟಿಂಗ್ MP ಬಗ್ಗೆ ಟಿಕೆಟ್ ಕೊಡುವಾಗ ಏನ್ ಲೆಕ್ಕಾಚಾರ ಮಾಡ್ತೀರಿ ಅಂತ ನನ್ನ ತಮ್ಮನ ಕೇಳ್ತೀನಿ. ನಿಮಿಷ ಅಲ್ಲಿ ಸಿಟ್ಟಿಂಗ್ MP ಯಾರಿದ್ದಾರೆ ಅವ್ರ ಬಗ್ಗೆ ಆಂಟಿ ಇನ್ಕಂಬೆನ್ಸಿ ಸಾಕಷ್ಟು ಇದಾವೆ. ಒಂದು ಅಲ್ಲ, ಅವ್ರು ನನಗೆ ಕೇಳಿದ್ದಾರೆ, ನಾನು ಇನ್ನೂ ಕನ್ಕ್ಲೂಡ್ ಮಾಡಿಲ್ಲ. ಆಮೇಲೆ ದೇಶಪಾಂಡೆ ಅವರು ಆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮೇಲೆ ಭಾಳ ಜವಾಬ್ದಾರಿಯುತವಾಗಿ ಅವ್ರ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಸಿದ್ದರಾಮಯ್ಯ ಅವ್ರ ನಾಯಕತ್ವದಲ್ಲಿ ಸರ್ಕಾರ ರಚನೆ ಆದಮೇಲೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಅವ್ರು ಕೊಟ್ಟಿದ್ದಾರೆ. ಹಾಗಾಗಿ ವಿಶ್ವಾಸ ಇದೆ, ಅಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಲ್ಲಿನ ಮತದಾರರು ಖಂಡಿತ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಸಂಪೂರ್ಣ. ಟಿಕೆಟ್ ವಿಚಾರಕ್ಕೆ ಬನ್ನಿ. ಟಿಕೆಟ್ನ ಯಾರನ್ನ ನೋಡ್ಕೊಂಡು ಆರ್ ವಿ ದೇಶಪಾಂಡೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡ್ತಿದ್ದಾರೆ, ಕಾಂಗ್ರೆಸ್ ಪರವಾಗಿ ಅಲೆ ಇದೆ ಅಂತಂದರೆ ಶಶಿಧರ್ ಭಟ್ ಅವರು ಹೇಳಿದ ಹಾಗೆ ಆರ್ ವಿ ದೇಶಪಾಂಡೆ ಅವರ ಮಾತೇ ನಡೆಯುತ್ತೆ ಟಿಕೆಟ್ ವಿಚಾರದಲ್ಲಿ. ಯಾರ ಹತ್ರ ಬಹಳ ಹಣ ಇದೆ ಅವ್ರಿಗೆ ಟಿಕೆಟ್ ಹೇಳಿದ್ರೆ ಈಗ ಇನ್ನೂ ಅಲ್ಲೇನು ಅಂತಿಮ ಆಗಿಲ್ಲ ಅಂತ ತಗೊಳ್ಳೋಂಥ ಸಂದರ್ಭದಲ್ಲಿ ಹಲವಾರು ವಿಷಯಗಳನ್ನ ತಗೊಂಡೇ ತೀರ್ಮಾನಗಳನ್ನು ಮಾಡಬೇಕಾಗತ್ತೆ. ಆಮೇಲೆ ಬೇರೆಯವರ ಅಭಿಪ್ರಾಯಗಳನ್ನು ಕೂಡ ಗಮನ ಹರಿಸಬೇಕಾಗತ್ತೆ. ಅಲ್ಲಿ ಬೇರೆ ಸಾಕಷ್ಟು ಜನ ಕಾಂಗ್ರೆಸ್ಸಿನ ಕಟ್ಟಲಿಕ್ಕೆ, ಕಾಂಗ್ರೆಸ್ಸಿನ ಸಂಘಟನೆ ಆಗ್ಲಿಕ್ಕೆ ಸಾಕಷ್ಟು ಜನ ಕಾರಣಕರ್ತರಿದ್ದಾರೆ. ಅವ್ರ ಅಭಿಪ್ರಾಯಗಳನ್ನು ತಗೊಳ್ಬೇಕಾಗತ್ತೆ. ಸಾರ್ವಜನಿಕ ಅಭಿಪ್ರಾಯ ಏನಿದೆ ಅನ್ನೋದನ್ನು ಗಮನ ಹರಿಸಬೇಕಾಗತ್ತೆ. ಇನ್ನೊಂದು ವಿಚಾರ ತಗೊಂಡು ನೀವು ಚರ್ಚೆ ಮಾಡ್ಬೇಕಂತ ನನಗೆ, ನಿಮ್ಮ ಸುವರ್ಣನೇ ಮಾಡಿರೋ ಸಮೀಕ್ಷೆ ಪ್ರಕಾರ ಹಿಂದುಳಿದ ವರ್ಗ, ನಾವು ಈಡಿಗರ ಬಗ್ಗೆ ಮಾತಾಡ್ತಾ ಇದೀವಿ, ಹಿಂದುಳಿದ ವರ್ಗದಲ್ಲಿ ಕುರುಬರು ಮಾತ್ರ 99% ದೇ ಆರ್ ವಿತ್ ಕಾಂಗ್ರೆಸ್. ಉಳಿದು
ಉಳಿದ ಇತರೆ ಹಿಂದುಳಿದ ವರ್ಗದಲ್ಲಿ 40% ಭಟ್ರೆ, ವಿತ್ ಬಿಜೆಪಿ. ಭಟ್ರೆ, ಒಂದ್ ನಿಮಿಷ. ಸರ್, ಹಿಂದುಳಿದ ವರ್ಗಗಳ ಭಟ್ರೆ, ಒಂದ್ ನಿಮಿಷ. ಭಟ್ರೆ, ಕಾಂಗ್ರೆಸ್ಗೆ ಬಹುದೊಡ್ಡ ಎಚ್ಚರಿಕೆ ಗಂಟೆ. ಇನ್ನೊಂದು ಸಮೀಕ್ಷೆ ಪ್ರಕಾರವಾಗಿ ನಂದು ಸೀರಿಯಸ್ ಒಂದು ಅಬ್ಜೆಕ್ಷನ್ 40% ಅಲ್ಲಲ್ಲ, ಇಲ್ಲ, ಅದೆಲ್ಲ ಒಂದು ಸೀರಿಯಸ್ ಅಬ್ಜೆಕ್ಷನ್ ಇದೆ. ಸಮೀಕ್ಷೆಗಳ ಪ್ರಕಾರ ನಾನು ಒಬ್ಬ ಮೆಡಿಕಲ್ ಡಾಕ್ಟರ್, ನಾವು ರಿಸರ್ಚ್ ಮಾಡ್ತಾ ಇರ್ತೀವಿ. ಈ ಥರ ಸರ್ವೆಗಳು ಯಾವ ರೀತಿ ಸೈಂಟಿಫಿಕ್ ನಾನು ಒಪ್ಪೋದಿಲ್ಲ. ಯಾಕಂದರೆ ಮೋಸ್ಟ್ ಆಫ್ ದ ಸರ್ವೇಸ್, ನೀವು ಸುವರ್ಣ ಮಾಡೋದು ಮೋಸ್ಟ್ ಆಫ್ ದ ಸರ್ವೇಸ್ ಆರ್ ಬಯಾಸ್ಡ್ ಅಗೇನ್ಸ್ಟ್ JDS ಪಾರ್ಟಿ. ಸುವರ್ಣ ಮಾಡಿದ ಸರ್ವೆಯ ಒಂದು- ಸುವರ್ಣ ಮಾಡಿದ ಅಲ್ಲ, ಸರ್ವೆಯ ಎಲ್ಲ- ರಿಪೋರ್ಟ್ಗಳನ್ನ ತಮಗೆ ಕೊಡ್ತೀನಿ. ದಯವಿಟ್ಟು. ಇದು ಯಾಕಂದ್ರೆ ನಾಲ್ಕನೇ ಸಮೀಕ್ಷೆ. ಇದು ಇನ್ನೊಂದು- ನಾಲ್ಕನೇ ಸಮೀಕ್ಷೆ. ಅಲ್ಲ, ಈಗ- ಒಂದ್ ನಿಮಿಷ ಇದು ನಾಲ್ಕನೇ ಸಮೀಕ್ಷೆ. 4 ಸಲವೂ ಕೂಡ ಫೈನಲ್ ಫಿಗರ್ಸ್ ಏನಿತ್ತು Final, ಅದಕ್ಕೆ correct. ತುಂಬಾ ಹತ್ತಿರವಾಗಿದ್ದಂತ ಸಮೀಕ್ಷೆ ಸುವರ್ಣ ನ್ಯೂಸ್. ಏಕೈಕ ಚಾನಲ್ ಇಡೀ ಅಲ್ಲ ಇಂಡಿಯಾದಲ್ಲಿ. ಸರ್. ಆ ಹೆಮ್ಮೆ ನಂಗಿದೆ. ಈ ಸಲದ್ದು ಕರೆಕ್ಟ್ ಆಗತ್ತೆ ಅಂತ ನಾನು ವಿಶ್ವಾಸದಿಂದ ಹೇಳ್ಬೋದು. ಆಗದೇ ಇದ್ರೂ ಏನೋ ಲೆಟ್ ಸಿ. ನಿಮ್ಮ ಆಶಯ ಏನಿದೆ, JDS ಗೆ ಹೆಚ್ಚು ಸ್ಥಾನಗಳು ಬರಬಹುದು. ಆ ರೀತಿ ಅಲ್ಲ. ಅದಾಗ್ಲಿ. ಅಲ್ಲ, ವಾಸ್ತುಸ್ಥಿತಿ ಆ ರೀತಿ ಇಲ್ಲ ಅಂತ. ಲೆಟ್ಸ್ ಕಮ್ ಟು ಶಿವಮೊಗ್ಗ. ಅನಂತರ ಒಂದೇ ಒಂದು ಸೆಕೆಂಡ್. ಭಟ್ರು ಹೇಳಿದ್ರು, ಮಾನ್ಯ ಭಟ್ರು, ಕುರುಬ ಸಮುದಾಯ 99% ಓಟನ್ನು ಕಾಂಗ್ರೆಸ್ಗೆ ಹಾಕ್ತಾ ಇದೆ. ನಮ್ಮ ಸಮೀಕ್ಷೆ ಪ್ರಕಾರ 88% ನಾನು ಒಂದು ನಿಮಿಷ ಬರ್ತಾ ಇದ್ದೀನಿ. ನೀವು ಸಮೀಕ್ಷೆ ಮಾಡಿದ್ದು ನಾನು ವಿರುದ್ಧ ಮಾಡ್ತೀನಿ. ಅವ್ರು ಹೇಳಿಕೆ ಕೊಡ್ತಿರೋದು ನಾನು ವಿರುದ್ಧ ಮಾಡ್ತೀನಿ. ಯಾಕೆ ಕುರುಬ ಸಮಾಜ ಹಿಂದುಳಿದ ವರ್ಗದಲ್ಲಿ ಇಲ್ವಾ? ಅದನ್ನ ಯಾಕೆ ಬೇರೆ ಸಮೀಕ್ಷೆ ಮಾಡಿದ್ರಿ? ಸಿದ್ದರಾಮಯ್ಯ ಆ ಜಾತಿಯದವ್ರು ಮುಖ್ಯಮಂತ್ರಿ ಇದ್ದಾರ ಕಾರಣಕ್ಕೋಸ್ಕರ ಆ ತರ ಸಮೀಕ್ಷೆ ಮಾಡಿದ್ರೆ ಯಾಕೆ ಮಾಡಿದ್ರಿ ನೀವು? ಆಯಾ ಜಿಲ್ಲೆಯಲ್ಲಿ ಆಯಾ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಇರಬಹುದಾದಂತ ಎಲ್ಲ ಸಮುದಾಯಗಳ ಸಮೀಕ್ಷೆ ಅದು. ಕುರುಬ ಸಮುದಾಯವನ್ನು ಮಾತ್ರ ಪ್ರತಿ ಪ್ರತ್ಯೇಕ ಮಾಡಿಲ್ಲ. ನಾನು ಓದ್ಬಿಡ್ತೀನಿ. ನನ್ನ ವಿನಂತಿ ಅನಂತರ ನನ್ನ ವಿನಂತಿ. ನೋಡಿ, ನೀವು ಸರ್ವೆ ಮಾಡಿದ್ದೀರಾ, ನನ್ನ ವಿನಂತಿ. ರಘುನಾಥ್ ಮಲ್ಕಾಪುರ ಅವರೇ, ನನಗೂ ಸ್ವಾತಂತ್ರ್ಯ. ದಯವಿಟ್ಟು allow ಮಾಡಿ. ನೀವು ದಯವಿಟ್ಟು ಈ ತರ ಸಮೀಕ್ಷೆ ಮಾಡೋದು Exactly, ಪ್ರತಿ ಜಾತಿ ಮಾಡಬೇಕು. ಅಲ್ಲಲ್ಲ. ಒಂದು ಜಾತಿಯನ್ನ ಗುರಿಯಾಗಿಟ್ಕೊಂಡು ನಾನು ಮಾಡೋದು, ಆ ಸಮುದಾಯದ ಒಬ್ಬ ಮುಖ್ಯಮಂತ್ರಿ ರಾಜ್ಯದಲ್ಲಿ ಇದ್ದಾರೆ ಅಂತ ಹೇಳಿ ಸಮೀಕ್ಷೆ ಮಾಡೋದು ಸರಿ ಇಲ್ಲ ಅಂತ ನಾನು ವಿರೋಧ ಮಾಡ್ತೀನಿ. ನನಗೆ ಅವಕಾಶ ಕೊಡಿ, ನಾ ಹೇಳ್ತೀನಿ. ನಾ ಅಷ್ಟು ಲಿಸ್ಟನ್ನು ಓದ್ತೀನಿ ಯಾವ್ದೆಲ್ಲ ಮಾಡಿದೆ ಅಂತ ಹೇಳಿ. ಇದನ್ನು ಮಾಡಬಾರ್ದು. ವೈಯಕ್ತಿಕವಾಗಿ ನಾನು ಕೂಡ ಜಾತಿವಾರು ಸಮೀಕ್ಷೆಯನ್ನ ವಿರೋಧ ಮಾಡ್ತೀನಿ. ಬಟ್ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ಜಾತಿಯನ್ನ ಬಿಟ್ಟು ಲೆಕ್ಕಾಚಾರ ಮಾಡುದಿಲ್ವಲ್ಲ ಅಭ್ಯರ್ಥಿಗಳ ಆಯ್ಕೆನಲ್ಲಿ. ಈಗಲೇ ನಾವು ಚರ್ಚೆ ಮಾಡ್ತಾ ಇದ್ವಿ, ಜಾತಿಗಳನ್ನ ಇಟ್ಕೊಂಡು ಮಾಡ್ತೀವಿ ಅಂತ ಹೇಳಿ. ನಾನು ಹೇಳ್ತೀನಿ ಸುಮಾರು ಒಂದೇ ನಿಮಿಷ ಸೀತಪ್ಪನವರೇ, ನಾನು ಅವರಿಗೆ ಸ್ಪಷ್ಟೀಕರಣವನ್ನು ಕೊಟ್ಬಿಡ್ತೀನಿ. ದಲಿತರು, ಮುಸ್ಲಿಮರು, ಲಿಂಗಾಯತರು, ಒಕ್ಕಲಿಗರು, ಕೊಂಕಣಿ ಬ್ರಾಹ್ಮಣರು, ಮರಾಠ ಬ್ರಾಹ್ಮಣರು, ST, OBC, ಬೆಸ್ತರು, ಈಡಿಗರು, ಮೊಗೇರರು, ಚೌಹಾಣರು, ಕುಡಿಚಿಗಳು, ಕುರುಬರು ಎಲ್ಲ ಇದೆ. ಇದು ಸರಿ ಇಲ್ಲ. ಸರಿಯಲ್ಲ. ವೈಯಕ್ತಿಕವಾಗಿ ನಾನು ಒಪ್ಕೊಳ್ತೀನಿ, ಸರಿಯಲ್ಲ. ಬಟ್ ರಾಜಕೀಯ ಪಕ್ಷಗಳ ಪ್ರಶ್ನೆ ಕೇಳಕ್ಕೆ ಅನಂತರ ಇದ್ದಾರೆ. ನಾನು ಒಂದು ಕೇಳಬೇಕು. ಭಟ್ರೆ ಅನಂತರ ಇದ್ದಾರೆ. ಜಾತಿಯವಾರು ಸಮೀಕ್ಷೆಯನ್ನ ವಿರೋಧ ಮಾಡುವವರು ಈ ಸಮಾಜದಲ್ಲಿ ಜಾತಿ ಬಿಟ್ಟು ಟಿಕೆಟ್ ಕೊಡ್ತಾರೆ. ಎಕ್ಸಾಕ್ಟ್ಲಿ, ದಟ್ಸ್ ವಾಟ್. ರಾಜಕೀಯ ಪಕ್ಷಗಳು ಜಾತಿಯನ್ನು ಬಿಟ್ಟು ಲೆಕ್ಕಾಚಾರ ಮಾಡೋದೇ ಇಲ್ವಾ? ಆ ವಿಷಯ ಬಂದಾಗ ನಾನು ಮಾತಾಡ್ತೀನಿ. ಶಿವಮೊಗ್ಗ. ಮಧು ಅವ್ರು ಹೇಳ್ಬೇಕಾಗತ್ತೆ ಶಿವಮೊಗ್ಗದಲ್ಲಿ ಏನಾಗ್ತದೆ ಅಂತ. ನಾನು ಕಾಂಗ್ರೆಸ್ ವಿಚಾರಕ್ಕೆ ಆಮೇಲೆ ಹೋಗ್ತೀನಿ. ನೋಡಿ ಸರ್, ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಯಾರ್ಯಾರು ನಿಮ್ ಜೊತೆ ಇದ್ದಾರೆ? ಅಲ್ಲ, ಯಾರಿದ್ದಾರೆ ಅಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ಯಾರು ನಿಮ್ ಜೊತೆ ಇದ್ದಾರೆ ಅಂತ. ಬಂಗಾರಪ್ಪನವರ ಫ್ಯಾಮಿಲಿಯಲ್ಲಿ ಈಗ ಇದುವರೆಗೂ ಪಟ್ಟಿ ಬಿಡುಗಡೆ ಆಗಿಲ್ಲ. ವೈಯಕ್ತಿಕವಾಗಿ ಒಬ್ಬ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ಬೇಕಾಗಿಲ್ಲ. ಒಂದು ಮಾತ್ರ ಹೇಳ್ತೀನಿ, ಶಿವಮೊಗ್ಗ ಈ ಬಾರಿ JDS ಒಂದು ಅಚ್ಚರಿ ಫಲಿತಾಂಶ ಕೊಡುತ್ತೆ ಅಂತ ಮಾತ್ರ ಹೇಳ್ತೀನಿ. ಯಾಕಂದರೆ ಈಗ ಸಂಸದೀಯ ಮಂಡಳಿ ಸಭೆ ಆಗ್ತಾ ಇರೋವಾಗ ನಾನು ವೈಯಕ್ತಿಕವಾಗಿ ಒಬ್ಬರ ಹೆಸರು ಹೇಳಬೇಕು, ಇನ್ನೊಬ್ಬರು ನಿಲ್ತಾರೆ ಅಂತ ಹೇಳೋದಕ್ಕೆ ನಾನು ಚರ್ಚೆ ಮಾಡೋಕ್ಕೆ ಹೋಗ್ತಾ ಇಲ್ಲ. ಯಾಕಂದರೆ ನಮ್ಮ ಅಧಿಕೃತ ಪಟ್ಟಿ ಬಿಡುಗಡೆ ಆಗಿಲ್ಲ. ನೀವು ಹೇಳ್ದಂಗೆ ನಿಮ್ಮ ಸಮೀಕ್ಷೆ ಪ್ರಕಾರ ಉತ್ತರ ಕನ್ನಡದಲ್ಲಿ 39 BJPಗೆ 34 ಕಾಂಗ್ರೆಸ್, ಅದನ್ನು ನಾನು ಒಪ್ಪೋಕೆ ಸಾಧ್ಯವೇ ಇಲ್ಲ. ಅದು ಸಾಧ್ಯವಿಲ್ಲ. ನಿಮ್ಮ ವಿರೋಧ ಇರಲೇಬೇಕು. ನಿಮ್ಮ ವಿರೋಧವನ್ನು ಇರಲೇಬೇಕು ಅಂತಲ್ಲ. ಒಪ್ಕೊಳ್ತೀನಿ. ಶಿವಮೊಗ್ಗ ಕ್ಷೇತ್ರದ ಸಂಬಂಧದಲ್ಲಿ ಈಗಾಗಲೇ ಸಂಸದೀಯ ಮಂಡಳಿ ಸಭೆ ನಡೀತಾ ಇದೆ. ವೈಯಕ್ತಿಕವಾಗಿ ಯಾವ ಅಭ್ಯರ್ಥಿ ಅಂತ ನಾನು ಇದುವರೆಗೂ ಅಧಿಕೃತವಾಗಿ ಪ್ರಕಟವಾಗಿಲ್ಲ. ಆದ್ದರಿಂದ ಆ ಚರ್ಚೆಯಲ್ಲಿ ನಾನು ಅದನ್ನು ವೈಯಕ್ತಿಕವಾಗಿ ಯಾರ ಹೆಸರು ತರೋದಕ್ಕೆ ಇಚ್ಛೆ ಸುದರ್ಶನ್ ಅವ್ರನ್ನೇ ಕೇಳ್ತೀನಿ. ಶಿವಮೊಗ್ಗ ಅಂತಿದ್ದಂಗೆ ಅಗೇನ್ ಫ್ಯಾಮಿಲಿ ಪೊಲಿಟಿಕ್ಸ್ ಅಂತ ಈ ಸಲ ಬರ್ತಿದೆ. ಬಂಗಾರಪ್ಪನವರ ಕುಟುಂಬವನ್ನು ಕೇಂದ್ರವಾಗಿಟ್ಟುಕೊಂಡು ನಡೀತಾ ಇರುವಂಥ ಚರ್ಚೆ. ಈ ಸಲ ಕುಮಾರ್ ಬಂಗಾರಪ್ಪನವರು ಶಿವಮೊಗ್ಗದಲ್ಲಿ ಸ್ಪರ್ಧೆ ಮಾಡ್ತಾರೆ ಕಾಂಗ್ರೆಸ್ ಪರವಾಗಿ. ತಮ್ಮ ಪ್ರಕಾರ, ತಮ್ಮ ಅನಾಲಿಸಿಸ್? ಶಾರ್ಟ್ ಲಿಸ್ಟಲ್ಲಿ ಅವರು ಹೆಸರಿದೆ. ಶಾರ್ಟ್ ಲಿಸ್ಟಲ್ಲಿ ಅವರು ಸ್ಪರ್ಧೆ ಮಾಡಬೇಕು ಅಂತ ತಾವು ಬಯಸ್ತೀರಾ? ಅಲ್ಲ, ಸ್ಪರ್ಧೆ ಮಾಡಬೇಕು ಅಂತ ನನ್ನ ವೈಯಕ್ತಿಕವಾದಂಥ ಅಪೇಕ್ಷೆ ಭಾಳ ಮುಖ್ಯ ಆಗೋದಿಲ್ಲ.
ಪಕ್ಷದ ತೀರ್ಮಾನ ಮುಖ್ಯ ನಾನು ಸುದರ್ಶನ್ ಅವರು ಯಾವಾಗಲೂ ಕಾಂಗ್ರೆಸ್ಸಿನ ಚೌಕಟ್ಟಿನೊಳಗೆ ಮಾತಾಡ್ತಾರೆ ಅಂತ ನಾನು ಅನ್ಕೊಂಡಿಲ್ಲ, ಪ್ರಾಮಾಣಿಕವಾಗಿ ಮಾತಾಡ್ತೀರಿ, ಹಾಗಾಗಿ ಕೇಳ್ತೀನಿ ತಮ್ಮನ್ನು. ಅಲ್ಲ ತಮ್ಮ ಇಸಿ ಅನಿಸಿಕೆ. ಅಲ್ಲಲ್ಲ ಒಂದು ತಮ್ಮ ಅನಿಸಿಕೆ. ನಾನೇನು ಹೇಳ್ತೀನಿ, ಒಂದು ಇಂಡಿವಿಜುವಲ್ ಒಪಿನಿಯನ್ ಈಗ ಮುಖ್ಯ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ದ ಮ್ಯಾಟರ್ಸ್ ಬಿಫೋರ್ ದ ಹೈಕಮಾಂಡ್. ಈಗಾಗಲೇ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಮುಂದೆ ಆ ವಿಷಯ ಇರೋದ್ರಿಂದ ಅವ್ರು ತಗೊಳ್ಳೋಂಥ ತೀರ್ಮಾನ ಬಹಳ ಬಟ್ ಮುಖ್ಯ ಆಗುತ್ತೆ. ಶಶಿಧರ್ ಭಟ್ ಅವರೇ, ಶಿವಮೊಗ್ಗದಲ್ಲಿ ಒಂದು ಅನ್ಸ್ಪೋಕನ್, ಅನ್ರಿಟನ್, ಅನ್ಸೆಡ್ ಅಂಡರ್ಸ್ಟ್ಯಾಂಡಿಂಗ್ ಒಂದು ಆಗಿದೆ ಅನ್ನೋ ಥರದ ಮಾತುಗಳಿವೆ. ಏನೋ ಮಧು ಬಂಗಾರಪ್ಪನವರ ಪರವಾಗಿ ಕಾಂಗ್ರೆಸ್ ಇರಬಹುದಾ ಅನ್ನೋ ಥರದ ಅನುಮಾನನೂ ಬರ್ತಾ ಇದೆ. ಡು ಯು ಅಗ್ರಿ? ನೋ, ಅಲ್ಲಿ ಕಾಂಗ್ರೆಸ್ 3 ಹೆಸರುಗಳು ಪ್ರಬಲವಾಗಿ ಕೇಳಿ ಬರ್ತವೆ. ಒಂದು ನೀವು ಇಲ್ಲಿ ಬಿಟ್ಟಿರೋದು ಮಂಜುನಾಥ್ ಭಂಡಾರಿ ಅಂತ ಒಬ್ಬ ನಾಯಕರು. ಐ ವಾಸ್ ಕಮಿಂಗ್ ಟು ದಟ್. ಮಂಜುನಾಥ್ ಭಂಡಾರಿ ಅವರು ದೆಹಲಿ ಮಟ್ಟದಲ್ಲಿ ತುಂಬ ಪ್ರಭಾವಿ ನಾಯಕರು. ಅವರು ಶಿವಮೊಗ್ಗದಲ್ಲಿ ಯಾವುದೋ ಬಿಸಿನೆಸ್ ಮಾಡ್ತಾರೆ ಅಂತ ನಾನು ನಂಬಿದ್ದೇನೆ. ಬಹಳ ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂಥ ನಾಯಕರು. ಹಾಗೇನೆ ಕಾಗೋಡು ತಿಮ್ಮಪ್ಪನವ್ರ ಹೆಸರು ಕೂಡ ದಟ್ಟವಾಗಿ ಕೇಳಿ. ಕಾಗೋಡವರು ಆಗೋದಿಲ್ಲ ಅನ್ನೋ ಥರದ ಆಗೋದಿಲ್ಲ ಅಂದ್ರೆ ಫೈನ್ ಅದ್ರ ಬಿಟ್ಟರೆ ಹಾಗಿದ್ರೆ ಇವರಿಬ್ಬರ ಹೆಸರು ಇದೆ, ಕುಮಾರ್ ಬಂಗಾರಪ್ಪ ಮತ್ತು ಇದು. ಸೊ ನನಗನ್ನಿಸುವ ಹಾಗೆ ಮಂಜುನಾಥ್ ಭಂಡಾರಿ ಅವರೇನಾದರೂ ಚುನಾವಣೆಗೆ ಇಳಿದ್ರೆ ಯಡಿಯೂರಪ್ಪನವ್ರಿಗೆ ಹೆಚ್ಚು ಸುಲಭ ಆಗಬಹುದು. ಮಂಜುನಾಥ್ ಭಂಡಾರಿ ಹೇಳಿದ್ರೆ ಯಡಿಯೂರಪ್ಪನವ್ರಿಗೆ ಸುಲಭ ಆಗ್ಬೋದು, JDS ಸುಲಭ ಆಗ್ಬೋದು. ಯಾಕೆಂದ್ರೆ ಇಡೀ ಹೇಳಿದ್ದು ಭಂಡಾರ ನಂತರ ಇನ್ನೂ ಹೆಚ್ಚಿಗೆ ಲಾಭ ನಾನು ಹೇಳ್ತೀನಿ ಸರ್, ಅಂದ್ರೆ ಲಾಭ ಆಗ್ತಾ ಇದೆ ಅಂತ ತಾವು ಅನ್ಸುತ್ತೆ. ನಾನು ಹೇಳ್ತೀನಿ. ನಾನು ಅಂದ್ರೆ ಸಮಾಜವಾದಿ ಕಾಂಗ್ರೆಸ್ ಬಿಜೆಪಿ ಒಳ ಒಪ್ಪಂದ ಆಗಿರಬೇಕು. ನಾನು ಹೇಳ್ತೀನಿ, ಸಮಾಜವಾದಿ ಒಂದು ಚಳವಳಿಯ ಮೂಲಕ ಬಂದ ಶಿವಮೊಗ್ಗ ಏನಿದೆಯಲ್ಲ, ಇತ್ತೀಚಿನ ವರ್ಷಗಳಲ್ಲಿ ಜಾತಿ ರಾಜಕಾರಣಕ್ಕೂ ಮಣೆ ಹಾಕ್ತಾ ಬಂದಿದ್ದು. ಅದು ಬಹಳ ದುಃಖಕರವಾದ್ದು. ಕಾಗೋಡು ಚಳವಳಿ ಸಂದರ್ಭದಲ್ಲಿ ಚಳವಳಿಗಳ ಮೂಲಕ ಬಂದಂಥ ಅದ್ಭುತವಾದ ಜಿಲ್ಲೆ ಶಿವಮೊಗ್ಗ. ಇದಾದ ನಂತರ ಅಲ್ಲಿ ಆಗಿರುವುದು ಕಾಂಬಿನೇಷನ್, ಪ್ರತಿಭಾವಂತರ ಜಿಲ್ಲೆ ಕೂಡ ಅದು. ಈ ಲಿಂಗಾಯತರು ಮತ್ತು ಬ್ರಾಹ್ಮಣರ ಕಾಂಬಿನೇಷನ್ ಬಿಜೆಪಿ ಜೊತೆಗೆ ಬಂದಿತ್ತು ಶಿವಮೊಗ್ಗದಲ್ಲಿ. ಅದರ ಜೊತೆಗೆ ನಮ್ಮ ಈಡಿಗರು ದೀವ್ರ ಸಮುದಾಯ ಏನಿದೆ ಅವರು ಸ್ವಲ್ಪ ಹರಿದು ಹಂಚಿ ಹೋಗಿದ್ರು. ಈ ಚುನಾವಣೆ ನಾನು ಯಡಿಯೂರಪ್ಪನವರು ಕೇಂದ್ರಿತವಾಗಿ ಯಾಕೆ ಮಾತನಾಡ್ತೇನೆ ಅಂದರೆ, ಕಾಗೋಡು ತಿಮ್ಮಪ್ಪ ಕೂಡ ಬಂಗಾರಪ್ಪನವಷ್ಟೇ ಇತಿಹಾಸ ಇರುವ ಪ್ರಬಲ ನಾಯಕರು ಈಡಿಗ ಕಮ್ಯುನಿಟಿಗೆ. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟರ ಮಟ್ಟಿಗೆ ವೋಟನ್ನು ತಗೋತಾರೆ ಅನ್ನೋದ್ರ ಮೇಲೆ JDSನ ಜಯ ನಿಂತಿದೆ. ಯಾಕೆಂದ್ರೆ ಇಲ್ಲಿರುವುದು ಬಂಗಾರಪ್ಪನವರ ಮೇಲೆ ಸಿಂಪತಿ, ಇಡೀ ಪ್ರಚಾರ ನಾಯಕರು, ಐ ಹ್ಯಾವ್ ನೋ ಡೌಟ್ ಅಬೌಟ್ ದ್ಯಾಟ್. ಆ ಸಿಂಪತಿ ಇನ್ನೂ ಇರುತ್ತಾ ಅನ್ನೋದೊಂದು ಪ್ರಶ್ನೆ ಇದೆ. ಅದ್ರ ಜೊತೆಗೆ ಉಳಿದ ಯಾವ ಕಾಂಬಿನೇಷನ್ಗಳು, ಜನಸಮುದಾಯದ ಜಾತಿ ಕಾಂಬಿನೇಷನ್ಗಳು ಮಧು ಬಂಗಾರಪ್ಪರ ಜೊತೆ ಇರುತ್ತೆ ಅನ್ನುವುದು ಕೂಡ ಬಹಳ ಮುಖ್ಯವಾದ. ಕಾಗೋಡು ತಿಮ್ಮಪ್ಪನವರಿಗೆ ಮಧು ಬಂಗಾರಪ್ಪನವರ ಬಗ್ಗೆ ಸ್ವಲ್ಪ ಜಾಸ್ತಿ ಪ್ರೀತಿ ಇದೆಯೇನೋ ಅಂತ ಅನ್ಸುತ್ತೆ. ಅದು ಯಾಕೆಂದ್ರೆ ಆನಂದ್, ಒಂದು ಕುಮಾರ್ ಬಂಗಾರಪ್ಪ ಮತ್ತು ಅವ್ರ ನಡುವೆ ಹಲವು ಬಾರಿ ಜಗಳಗಳಾಗಿದೆ, ಇನ್ನೊಂದಾಗಿದೆ. ಅದ್ರ ಜೊತೆಗೆ ಬಂಗಾರಪ್ಪ ಮತ್ತು ಕಾಗೋಡು ತಿಮ್ಮಪ್ಪ ಇಬ್ಬರೂ ಜೊತೆಯಾಗಿ ಕಾಗೋಡು ಚಳವಳಿ ನಂತರ ಇದರಲ್ಲಿದ್ದು ಸಮಾಜದ ಪಾರ್ಟಿ. ಹಾಗಾಗಿ ಕುಮಾರ್ ಬಂಗಾರಪ್ಪ ನಿಂತರೆ ಕಾಗೋಡವರ ಏನೋ ಪರಿಪೂರ್ಣ ಸಂಪೂರ್ಣ ಮನಸ್ಸಿನ ಸಪೋರ್ಟ್ ಸಿಗಲಿಕ್ಕೆ, ಅದನ್ನೇ ನನಗನ್ಸುತ್ತೆ, ಮನಸಾರೆ ಸಪೋರ್ಟ್ ಸಿಗಲಿಕ್ಕಿಲ್ವೇ? ಒಂದ್ಸಲ ಹೇಳ್ಬಿಡ್ತೀನಿ, ನೀವು ರಿಯಾಕ್ಟ್ ಮಾಡಿ. ಸೊ ನನಗನ್ಸುವ ಹಾಗೆ, ನಾನು ಕಾಗೋಡು ತಿಮ್ಮಪ್ಪನ ಬಲ್ಲ ಹಾಗೆ ತನ್ನ ಜೊತೆಯ ಒಬ್ಬ ನಾಯಕ ತೀರ್ಕೊಬಿಟ್ಟಿದ್ದಾನೆ ಈ ಸಲ, ಹೋಗ್ಲಿ ಅವನ ಮುಂದುವರಿಕೆಯನ್ನು, ರಾಜಕಾರಣದ ಮುಂದುವರಿಕೆ ಮಾಡ್ತಾ ಇರೋರಿಗೆ ಸಪೋರ್ಟ್ ಮಾಡ್ಬೋದು ಅಂತ ಅವ್ರ ಮನಸ್ಸಿಗೆ ಬಂದ್ರು ಒಂದು ಮನುಷ್ಯರಾಗಿ. ಐ ಡೋಂಟ್ ನೋ, ಪಕ್ಷನಿಷ್ಠೆಗಿಂತ ಮನುಷ್ಯ ಸಂಬಂಧಗಳು ಕೆಲವೊಮ್ಮೆ ಬಹಳ ಮುಖ್ಯವಾಗಿ ಕೆಲಸ ಮಾಡಿಬಿಡ್ತವೆ. ಸೊ ಬಂಗಾರಪ್ಪ ಮತ್ತು ಕಾಗೋಡು ನಡುವಿನ ಜಗಳದ ಪ್ರೀತಿಯ ರಾಜಕಾರಣ ಇದೆಯಲ್ಲ, ಅದು ಶಿವಮೊಗ್ಗ ಜಿಲ್ಲೆಯ 3 ದಶಕಗಳ ರಾಜಕಾರಣ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಅದಕ್ಕೆ ಹೇಳಿದ್ದು. ನಾನು ಮುಂದೆ ಭಾರತೀಯ ಜನತಾ ಪಕ್ಷದಲ್ಲಿ ನಡೀತಿರಬಹುದಾದಂಥ ಲೆಕ್ಕಾಚಾರಗಳ ಕಡೆ ಗಮನ ಹರಿಸಬೇಕಾಗತ್ತೆ. ಪ್ರಶಾಂತ್ ನಾಥ್ ಅವ್ರನ್ನ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರಶಾಂತ್, ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ನಲ್ಲಿ ಏನು ಲೆಕ್ಕಾಚಾರಗಳು ನಡೀತಾ ಇವೆ? ಒಂದು 4 ಬಹಳ ಪ್ರಮುಖವಾದ ಕ್ಷೇತ್ರಗಳು ಅಂತ ನಾನು ನನ್ನ ಮುಂದೆ ಪಟ್ಟಿ ಇಟ್ಕೊಂಡಿದ್ದೀನಿ. ಉಡುಪಿ, ತುಮಕೂರು, ಬೀದರ್ ಮತ್ತು ಬಳ್ಳಾರಿ. ಏನು ನಡೀತಿದೆ ಪ್ರಶಾಂತ್? ಪ್ರಮುಖವಾಗಿರ್ತಕ್ಕಂಥದ್ದು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಆಪ್ತರಿಗೆ ಇನ್ನೂ ಎಲ್ಲೂ ಕೂಡ ಟಿಕೆಟ್ ಸಿಕ್ಕಿಲ್ಲ. ಯಡಿಯೂರಪ್ಪನವರು ಮತ್ತು ಶಿವಕುಮಾರ್ ಉದಾಸಿಯನ್ನು ಹೊರತುಪಡಿಸಿದಾಗ ಯಡಿಯೂರಪ್ಪನವರ ಜೊತೆ ತೀರಾ ಕಾಣಿಸ್ಕೊಂಡಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರಿಗೆ ಎಲ್ಲಿಂದ ಟಿಕೆಟ್ ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆ. ಶೋಭಾ ಕರಂದ್ಲಾಜೆ ಮೊದಲು ಬೆಂಗಳೂರು ನಾರ್ತ್ನಿಂದ ಕೇಳ್ತಾ ಇದ್ರು. RSS ಮಧ್ಯಪ್ರವೇಶಿಸಿ ಅದನ್ನು ಸದಾನಂದ ಗೌಡರ ಹೆಸರಿಗೆ ಸೆಟಲ್ ಮಾಡ್ತು. ಈಗ ಶೋಭಾ ಕರಂದ್ಲಾಜೆ ಉಡುಪಿ ಚಿಕ್ಕಮಗಳೂರಿನಿಂದ ಟಿಕೆಟ್ ಕೇಳ್ತಿದ್ದಾರೆ. ಸ್ಥಳೀಯ ಎಲ್ಲ ನಾಯಕರು, ಕಾರ್ಕಳದ MLA ಸುನಿಲ್ ಕುಮಾರ್, ಶೃಂಗೇರಿಯ ಜೀವರಾಜ್, ಸ್ವತಃ ಚಿಕ್ಕಮಗಳೂರಿನ ಶಾಸಕ CT ರವಿ ಎಲ್ಲರೂ ಕೂಡ ಶೋಭಾ ಕರಂದ್ಲಾಜೆ ಹೆಸರಿಗೆ ಒಕ್ಕೊರಲಿನ ವಿರೋಧವನ್ನು ಮಾಡ್ತಾ ಇದ್ದಾರೆ. ಇಲ್ಲಿನವರಿಗೆ ಯಾರಿಗಾದರೂ ಕೊಡಿ ಅಂತಕ್ಕಂಥದ್ದು. ಅಲ್ಲಿನ ಜಿಲ್ಲಾ ಕಮಿಟಿ ಹೇಳಿತ್ತು, ಸದಾನಂದ ಗೌಡ್ರವರಿಗೆ ಕೊಡಲಿಲ್ಲ ಆದರೆ CT ರವಿಗೆ ಕೊಡಿ ಅಂತಕ್ಕಂಥದ್ದು.
ಹೀಗಾಗಿ ಶೋಭಾ ಕರಂದ್ಲಾಜೆ ಹೆಸರಿಗೆ ತೀವ್ರ ವಿರೋಧವಿದೆ. RSS ಒಬ್ಬ ಪತ್ರಕರ್ತರ ಹೆಸರನ್ನ ಕೂಡ ಹೇಳಿದೆ. ಯಾಕಂದ್ರೆ ಪತ್ರಕರ್ತರಿಗೆ ಕೊಡಿ, ಹೊಸ ಮುಖಕ್ಕೆ ಕೊಡಿ ಅಂತಕ್ಕಂಥ ರೀತಿಯಲ್ಲಿ ಒಬ್ಬ ಪತ್ರಕರ್ತರ ಹೆಸರನ್ನ ಕೂಡ RSS ಮುಂದಿಟ್ಟಿದೆ. ಹೀಗಾಗಿ ಯಾರಿಗೆ ಕೊಡಬೇಕು ಅಂತಕ್ಕಂಥದ್ದು ಮೊನ್ನೆಯ ಸಭೆಯಲ್ಲಿ ನಿರ್ಧಾರವಾಗಿಲ್ಲ. ರಾಜ್ಯ ನಾಯಕರು ಒಂದು ಕಾಂಪ್ರಮೈಸ್ ಫಾರ್ಮುಲಾ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು. ಶೋಭಾ ಕರಂದ್ಲಾಜೆ ಮೈಸೂರಿಗೆ ಹೋಗ್ಲಿ ಅಂತಕ್ಕಂಥದ್ದು. ಆದರೆ ಯಡಿಯೂರಪ್ಪನವರು ಕೇಂದ್ರದ ಸಭೆಯಲ್ಲಿ ಸ್ಪಷ್ಟವಾಗಿ ಹೇಳಿ ಬಂದಿದ್ದಾರೆ, ಶೋಭಾ ಕರಂದ್ಲಾಜೆನ ನಾನು ಮೈಸೂರಿಗೆ ನಿಲ್ಲಿಸಲು ಒಪ್ಪಲ್ಲ. ಯಾಕಂದ್ರೆ ಮೈಸೂರು ಸಿದ್ದರಾಮಯ್ಯನವರ ಪ್ರತಿಷ್ಠೆಯ ಕ್ಷೇತ್ರ, ಅಲ್ಲಿ ಬಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಹೀಗಾಗಿ ಶತಾಯ ಗತಾಯ ರಾಜನಾಥ್ ಸಿಂಗ್ ಅವರಿಗೆ ಯಡಿಯೂರಪ್ಪನವ್ರು ಹೇಳಿದ್ದು ಉಡುಪಿ ಚಿಕ್ಕಮಗಳೂರಿಗೆ ಶೋಭಾ ಅವರಿಗೆ ಟಿಕೆಟ್ ಕೊಡಿ ಅಂತಕ್ಕಂಥದ್ದು. ಇದನ್ನ ನಿರಾಕರಿಸ್ತಕ್ಕಂಥ ಶಕ್ತಿ ಹೈಕಮಾಂಡ್ ಇದೆಯಾ ಅಂತಕ್ಕಂಥದ್ದು ಕೂಡ ದೊಡ್ಡ ಪ್ರಶ್ನೆ. ಯಾಕಂದ್ರೆ ಶೋಭಾ ಪ್ರಶ್ನೆ ಬಂದಾಗ ಯಡಿಯೂರಪ್ಪನವರು ವಿಪರೀತವಾಗಿರ್ತಕ್ಕಂಥ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದು ಹಿಂದೆ ಹೈಕಮಾಂಡ್ ನೋಡಿದೆ. ಹೀಗಾಗಿ ಎಷ್ಟರ ಮಟ್ಟಿಗೆ ಎಳೆದಾಡಬಹುದು ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಎರಡನೇದು ತುಮಕೂರಿನ ಪ್ರಶ್ನೆ ಬಂದಾಗ RSS ನಾಯಕರು ಸ್ವತಃ ರಾಜನಾಥ್ ಸಿಂಗ್ರಿಗೆ ಹೇಳಿದ್ದಾರೆ ಬಸವರಾಜ್ ಅವರಿಗೆ ಟಿಕೆಟ್ ಕೊಡಬೇಡಿ ಅಂತಕ್ಕಂಥದ್ದು. ಆದ್ರೆ ಆಲ್ಟರ್ನೇಟಿವ್ ಹೆಸರು ಹೇಳಿ ಅಂತಕ್ಕಂಥ ಪ್ರಶ್ನೆ ಬಂದಾಗ RSS ಬಳಿ ಯಾರದೇ ಹೆಸರಿಲ್ಲ. ನಂದೀಶ್ ಅಂತಕ್ಕಂಥ ಪ್ರಭಾವವಿಲ್ಲದ ನಾಯಕನ ಹೆಸರನ್ನ ಹೇಳಲಾಗಿದೆ. ಹೀಗಾಗಿ ಅಲ್ಲಿ ಜಟಾಪಟಿ ಇದೆ. ಇಂಟ್ರೆಸ್ಟಿಂಗ್ ಅನಂತ್ ಸರ್ ಅದರಲ್ಲಿರ್ತಕ್ಕಂಥದ್ದು, ಬಸವರಾಜ್ ಹೆಸರಿಗೆ ಅನಂತಕುಮಾರ್ ಕೂಡ ಒಂದಿಷ್ಟು ಬೆಂಬಲ ಇದ್ದಂಗೆ ಕಾಣ್ತಾ ಇದೆ. ಸೋಮಣ್ಣ ಅವರ ಪ್ರಭಾವ ಅದರ ಹಿಂದೆ ಕೆಲಸ ಮಾಡ್ತಿದೆ ಅಂತಕ್ಕಂಥದನ್ನ ಕೂಡ ಹೇಳಲಾಗ್ತಾ ಇದೆ. ಇನ್ನೊಂದು ಕ್ಷೇತ್ರ ಬೀದರ್, ಅಲ್ಲಿ ಬಿಜೆಪಿ ಗುರುಪಾದಪ್ಪ ನಾಗಮಾರ್ಪಲ್ಲಿ ಅವರಿಗೆ ಟಿಕೆಟ್ ಕೊಡಲು ತಯಾರಿದೆ. ಯಡಿಯೂರಪ್ಪ ಮತ್ತು ಗುರುಪಾದಪ್ಪ ನಾಗಮಾರ್ಪಲ್ಲಿ ಪುತ್ರ ಸೂರ್ಯಕಾಂತ್ರಿಗೆ ಟಿಕೆಟ್ ಕೊಡಿ ಅಂತಕ್ಕಂಥದನ್ನ ಹೇಳ್ತಾ ಇದ್ದಾರೆ. ಅಲ್ಲಿ ಕುಳಿತಿರ್ತಕ್ಕಂಥ ರಘುನಾಥ್ ಮಲ್ಕಾಪುರೆ ಅವ್ರಿಗೂ ಕೂಡ ಕುರುಬರ ಕೋಟಾದಲ್ಲಿ ಟಿಕೆಟ್ ಕೇಳ್ತಿದ್ದಾರೆ. ಮೈಸೂರಿಗೆ ವಿಜಯ್ ಶಂಕರ್ ಕೈ ತಪ್ಪಿದ್ರೆ ರಘುನಾಥ್ ಮಲ್ಕಾಪುರೆ ಹೆಸರನ್ನ ಮುಂದೆ ಮಾಡಬಹುದು ಅಂತಕ್ಕಂಥ ಚಿಂತನೆ. ಜಾತಿಯ ಚಿಂತನೆಗಳು ನಿಶ್ಚಿತವಾಗಿವೆ. ಆದರೆ ಯಡಿಯೂರಪ್ಪನವರು ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಪಡೆಯಲು ಹರಸಾಹಸ ಪಡ್ತಾ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಪ್ರಾಯಶಃ ಮಾರ್ಚ್ 13ರ ಸಭೆಯಲ್ಲಿ ಎಲ್ಲವೂ ಸ್ಪಷ್ಟವಾಗಲಿದೆ. ಇನ್ನೊಂದು ಬಳ್ಳಾರಿ ಬಗ್ಗೆ ಕೇಳ್ತಾ ಇದ್ರಿ. ಬಳ್ಳಾರಿಯಲ್ಲಿ ವಿಲೀನಕ್ಕೆ ಮೊದಲು ಒಂದು ರೀತಿಯ ಅರೇಂಜ್ಮೆಂಟ್ ಮಾಡಿಕೊಳ್ಳಲಾಗಿತ್ತು. ಸುಷ್ಮಾ ಸ್ವರಾಜ್, ಮುರಳಿ ಮನೋಹರ್ ಜೋಶಿ ಸೇರಿದಂತೆ ಲಾಲ್ ಕೃಷ್ಣ ಅಡ್ವಾಣಿ ಅವರು ಕೂಡ ರೆಡ್ ಸಿಗ್ನಲ್, ರೆಡ್ ಫ್ಲಾಗ್ ಅನ್ನು ಹಿಡಿದ ತಕ್ಷಣ ಕಾಂಪ್ರಮೈಸ್ ಫಾರ್ಮುಲಾ ವರ್ಕೌಟ್ ಮಾಡಲಾಗ್ತಿದೆ. ವಿಲೀನಕ್ಕೆ ಬದಲಾಗಿ ರಾಮುಲು ಬಿಜೆಪಿ ಇಂದ ನಿಲ್ಲಬೇಕು, ಆದರೆ ಯಾವುದೇ ರೆಡ್ಡಿ ಸಹೋದರರನ್ನ ಒಳಗೆ ತೆಗೆದುಕೊಳ್ಳಲಾಗುವುದಿಲ್ಲ ಅಂತಕ್ಕಂಥದ್ದು. ಇದನ್ನ ರಾಮುಲು ಒಪ್ಪಬಹುದಾ ಅಂತಕ್ಕಂಥದ್ದು ಇನ್ನೂ ಸ್ಪಷ್ಟವಾಗಿ ಕಂಡು ಬಂದಿಲ್ಲ. ಆದರೆ ರಾಮುಲು ಪಕ್ಷದ ಇಡೀ BSR ರೆಡ್ಡಿ ಸಹೋದರರ ಸಹಿತವಾಗಿ ವಿಲೀನಕ್ಕೆ ಬಿಜೆಪಿಯಲ್ಲಿ ಸಾಕಷ್ಟು ವಿರೋಧವಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಅರುಣ್ ಜೇಟ್ಲಿ, ಸುಷ್ಮಾ ಸ್ವರಾಜ್ ನಡುವಿನ ಯುದ್ಧದ ಕಾರಣದಿಂದ ರಾಮುಲು ಇನ್ನೂ ಕೂಡ ಅಸ್ಪಷ್ಟ ಸ್ಥಿತಿಯಲ್ಲಿದ್ದಾರೆ. ಇಂಟ್ರೆಸ್ಟಿಂಗ್ ಅಂದ್ರೆ ನನಗಿರೋ ಮಾಹಿತಿ ಪ್ರಕಾರ ರೆಡ್ಡಿ ಸಹೋದರರು ಯಾರು ಇನ್ನು BSRನ ಸೇರೇ ಇಲ್ಲ. BSRನಲ್ಲಿರೋದು ಬಹುಶಃ ಶ್ರೀರಾಮುಲು ಒಬ್ಬರೇ. ಇಂಟ್ರೆಸ್ಟಿಂಗ್ ಕ್ಯಾಲ್ಕುಲೇಷನ್ಸ್, ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಉಡುಪಿ, ತುಮಕೂರು, ಬೀದರ್ ಮತ್ತು ಬಳ್ಳಾರಿ ಈ ವಿಚಾರ ಚರ್ಚೆ ಮಾಡಲಿಕ್ಕೆ ಮುಂಚೆ ಒಂದು ಸಣ್ಣ ವಿರಾಮ.